ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಅಂಬಾರಿ ಫೌಂಡೇಶನ್ಸ್ ಸಹಯೋಗದೊಂದಿಗೆ ರಾಗ ಅನುರಾಗ ಕರೋಕೆ ಕ್ಲಬ್ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಸಂಗೀತ ರಸದೌತಣ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿತು. ಈ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರು, ಗಾಯಕರು, ಕಲಾವಿದರು, ಉದ್ಯಮಿಗಳು, ಸಮಾಜ ಸೇವಕರು ಪಾಲ್ಗೊಂಡು ಗೀತ ಗಾಯನ ಜೊತೆಗೆ ಸಾಧಕರನ್ನು, ಗಾಯಕರನ್ನು ಸನ್ಮಾನಿಸಿದರು. ಕಲೆ, ಸಾಹಿತ್ಯ, ಸಂಸ್ಕೃತಿ ಸಂಬಂಧಿತ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಕೂಡ ಈ ಕಾರ್ಯಕ್ರಮ ಹೊಂದಿತ್ತು. ಈ ಕಾರ್ಯಕ್ರಮದ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ, ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ. ಸಮುದಾಯ ಟಿವಿಗೆ ಮೊದಲು ನಾನು ಚಿರಋಣಿ ಆಗಿರ್ತೀನಿ. ಯಾಕೆ ಅಂದರೆ ನಾನು ಕರೆದ ತಕ್ಷಣ ಬಂದು ಟೆಲಿಕಾಸ್ಟ್ ಮಾಡಿಕೊಡ್ತೀನಿ. ನಿಮ್ಮನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಜನಗಳಿಗೆ ನಿಮ್ಮ ಒಂದು ಫೌಂಡೇಶನ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಇದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಜೊತೆಗೆ ಈ ಒಂದು ಪ್ರೋಗ್ರಾಮ್ ಬಂದು ನಮ್ಮದು ಮೊದಲನೇ ವರ್ಷದ ಆ್ಯನಿವರ್ಸರಿ. ನಮ್ಮದು ಡಿಸೆಂಬರ್ ತಿಂಗಳು ಹೋದ ವರ್ಷ ಅಂದರೆ 2024 ಡಿಸೆಂಬರ್ ತಿಂಗಳು ನಾವು ಫೌಂಡೇಶನ್ನ ಹುಟ್ಟು ಹಾಕಿದ್ವಿ ಮೈಸೂರಲ್ಲಿ. ನಮ್ಮದೇ ಆದಂಥ ಫೌಂಡೇಶನಲ್ಲಿ ನಾವು ಎಜುಕೇಷನ್ NGOನ ರನ್ ಮಾಡ್ತಾ ಇದ್ದೀವಿ. ಎಜುಕೇಷನ್ ಅಂತಂದರೆ ಬೇಸಿಕಲಿ ತುಂಬ ಜನಗಳಿಗೆ ಎಜುಕೇಷನ್ ಸಿಗಲ್ಲ. ಸೊ ನಮ್ಮ ಫೌಂಡೇಶನ್ ಮುಖಾಂತರ ಯಾರ್ಯಾರು ಎಜುಕೇಷನ್ ಇಲ್ವೋ ಅಂಥವ್ರಿಗೆ ಎಜುಕೇಷನ್ ಕೊಡಬೇಕು ಅಂತೇಳಿ ನಾವು ಇದನ್ನು ಹುಟ್ಟು ಹಾಕಿದ್ದೀವಿ. ಜೊತೆಗೆ ಇದರಲ್ಲಿ ನಮ್ಮ ಫೌಂಡೇಶನಲ್ಲಿ ಹೆಲ್ತು, ವೆಲ್ತು ಮತ್ತು ಎಜುಕೇಷನ್ನು ಮೂರು ಕೂಡ ಇನ್ಕ್ಲೂಡ್ ಆಗಿದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ವರ್ಷಗಳಿಂದ ಎಷ್ಟೋ ಜನಗಳು ಎಲ್ಲ ಕೆಲಸಗಳಲ್ಲೂ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಲೈಫ್ ಇರಲ್ಲ. ಸೊ ಇದ್ರ ಮಧ್ಯದಲ್ಲಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ಸ್ಗಳಿದ್ದಾಗ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಉದ್ದೇಶಕ್ಕೆ ನಾವು ರಾಗ ಅನುರಾಗ ಕರೋಕೆ ಕ್ಲಬ್ ಜೊತೆ ಕೈ ಜೋಡಿಸಿ ಈ ಒಂದು ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇದ್ದೀವಿ. ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಎಲ್ಲ ಎಂಟೈರ್ ಟೀಮು ನಮ್ಮ ಜೊತೆ ನಿಂತಿದೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ರಾಗ ಅನುರಾಗ ಕರೋಕೆ ಕ್ಲಬ್ ಅವ್ರಿಗೂ ಕೂಡ ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು. ಸರಿ, ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸು ಈ ಒಂದು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಟೈಟಲ್ ಏನಿದೆಯಲ್ಲ ರಾಗ ಅನುರಾಗ, ಅದರದ ಫುಲ್ಲು ಎಕ್ಸ್ಪ್ರೆಷನ್ ಇಲ್ಲಿದೆ ಸರ್. ಲವ್, ಸೆಲ್ಫ್ ಎಕ್ಸ್ಪ್ರೆಷನು, ಕನೆಕ್ಟೆಡ್ನೆಸ್ಸು, ಇದ್ರ ಹಿಂದೆ ಎಷ್ಟು ಶ್ರಮ ಬಿದ್ದಿದೆ ಅದು ಯಾರೂ ಗೊತ್ತಾಗ್ತಾ ಇಲ್ಲ. ಈ ಥರ ಒಂದು ಈವೆಂಟ್ ಆರ್ಗನೈಸ್ ಮಾಡಬೇಕು ಅಂದರೆ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಜನ ಕೈ ಜೋಡಿಸಿದ್ರೆ ಈ ಥರ ಆಗುತ್ತೆ ಅಂತ ನನಗೆ ಒಂದು ಸ್ವಲ್ಪ ಐಡಿಯಾ ಇದೆ. ಬಟ್ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, it is really loving experience, and I'm glad that I took time to come here.